ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾವು ಪ್ರಯೋಜನವಿಲ್ಲದ ಆಳುಗಳು. ರೆಫರೆನ್ಸ್ ಪುಟ 5445, ಪುಟದ ಸಂಖ್ಯೆ 60-61. ಈ ದಿನದ ಪಾಠವು ನಾವು 4 ವಿಭಾಗಗಳಲ್ಲಿದ್ದು ಪ್ರತಿಯೊಂದು ವಿಭಿನ್ನವಾಗಿಯೂ ಪ್ರತ್ಯೇಕವಾಗಿಯೂ ಸ್ಪಷ್ಟವಾಗಿರುವುದು. ಈ ವಚನಗಳನ್ನು ನುಡಿಯುವಾಗ ಇವುಗಳು ಯಾವ ಸಂಬಂಧವಾಗಿರುವುದೆಂಬುದನ್ನು ಸಹ ನೀಡಲಾಗಿಲ್ಲ. ಹೇಗೂ ಅದು ಮೇಲನಿಂದ ಬಂದ ಜ್ಞಾನವನ್ನು ತೋರ್ಪಡಿಸುವುದು. ನಾವು ಅವುಗಳನ್ನು ಅದರ ಕ್ರಮಾನುಸಾರವಾಗಿ ಪರಿಗಣನೆ ಮಾಡುವೆವು. ತೊಡಕುಗಳು ಅಂದರೆ ವಿಘ್ನಗಳು ಬಾರದೇ ಇರಲಾರವು. ತೊಡಕುಗಳು ಎಂಬ ಮಾತು ಹೆಚ್ಚು ನಿರ್ದಿಷ್ಟವಾಗಿ ಅಡ್ಡಿಪಡಿಸುವುದನ್ನು ಸೂಚಿಸುವುದು, ಅಥವಾ ಇನ್ನೂ ಹೆಚ್ಚು ಅಕ್ಷರಾರ್ಥದಲ್ಲಿ ಹೇಳುವುದಾದರೆ ಅದು ಆಮಿಷ ಒಡ್ಡುವುದನ್ನು ಸೂಚಿಸುವುದು. ಯೇಸುವಿನ ಪ್ರತಿಷ್ಠಿತರಾದ ಹಿಂಬಾಲಕರನ್ನು ಚಿಕ್ಕವರು ಎಂದು ಕರೆಯಲಾಗಿರುವುದು. ಯಾಕೆಂದರೆ ಅವರು ನೂತನ ಸೃಷ್ಟಿಗಳಾಗಿ ಕೇವಲ ಆಗ ತಾನೇ ದೇವರ ಚಿತ್ತಕ್ಕೆ ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರಾಗಿ ನೂತನ ಮಾರ್ಗದಲ್ಲಿ ನಡೆಯಲು ಆರಂಭಿಸಿರುವರು. ಕ್ರಿಸ್ತನಲ್ಲಿರುವ ಶಿಶುಗಳು ಎಂಬ ಶೈಲಿಯಲ್ಲಿ ಭಕ್ತನಾದ ಪೌಲನು ಹೇಳಿರುವುದು ಮಕ್ಕಳಿರ ಎಂದು ಭಕ್ತನಾದ ಯೋಹಾನನು ಬರೆದಿರುವನು. ಹೇಗಿದ್ದರೂ ಈ ಬಾಲಾವಸ್ಥೆಯು ಮುಂದುವರಿಯಬಾರದು. ಕೃಪೆಯಲ್ಲಿ, ಜ್ಞಾನದಲ್ಲಿ, ಪ್ರೀತಿಯಲ್ಲಿ ಬೆಳೆಯುತ್ತಿರಬೇಕು. ಗುಣಗಳಲ್ಲಿನ ಪ್ರಾಬಲ್ಯತೆಯನ್ನು ಪಡ್ಕೊಳ್ಳಬೇಕು. ಅದು ವಿವೇಕವುಳ್ಳದು ಮಾತ್ರವಲ್ಲದೆ ಅದು ದೃಢವಾಗಿದ್ದು ಆಮಿಷಕ್ಕೊಳಗಾಗಲು ಇದರಿಂದ ಕಷ್ಟಕರವಾಗುವುದು. ಹಾಗೂ ಇದರಿಂದ ಅಲ್ಪವಾಗಿ ಬೆಳೆದವರಿಗೆ ಸಹಾಯ ಮಾಡಲು ಶಕ್ತವಾಗುವುದು. ಕ್ರೈಸ್ತ ಸಭೆಯಲ್ಲಿ ಹೀಗೆ ಅಧಿಕವಾಗಿ ಅಭಿವೃದ್ಧಿಯಾದವರನ್ನು ಹಿರಿಯರೆಂಬ ಶೈಲಿಯಲ್ಲಿ, ಅಂದರೆ ಅಕ್ಷರಾರ್ಥದಲ್ಲಿ ಹಿರಿಯ ಸಹೋದರರೆಂದು ಕರೆಯಲಾಗಿರುವುದು. ಇಂಥವರು ಸಹೋದರರ ಮಧ್ಯದಲ್ಲಿ ಹೆಚ್ಚು ನಿರ್ದಿಷ್ಟವಾಗಿ ಕರ್ತನನ್ನು ಪ್ರತಿನಿಧಿಸುವರು. ಆಗಾಗ್ಗೆ ಪರಲೋಕದಿಂದ ಉಂಟಾಗುವ ಆದರಣೆ, ಬುದ್ಧಿಮಾತು, ಗದರಿಕೆ ಮುಂತಾದವುಗಳು ಇವರ ಮೂಲಕವಾಗಿ ತಮ್ಮ ಕಿರಿಯ ಅನುಯಾಯಿಗಳಿಗೆ ನೀಡಬಹುದಾಗಿರುವವು. ಸೈತಾನನು ಈ ಲೋಕದ ಅಧಿಪತಿಯಾಗಿರುವ ಕಾರಣ ಮತ್ತು ಮನುಷ್ಯರಲ್ಲಿ ಬಹುಪಾಲು ಇವನ ಪ್ರಭಾವಕ್ಕೆ ಒಳಗಾಗಿರುವ ಕಾರಣ, ಅಂದರೆ ತಪ್ಪುಗಳು, ಮೂಢನಂಬಿಕೆ, ಪಾಪ ಮುಂತಾದವುಗಳ ಮೂಲಕ ಅವರನ್ನು ಮಂಕು ಮಾಡಿರುವ ಕಾರಣ ಅವರು ಆಮಿಷಕ್ಕೊಳಗಾಗುವ ಅಪಾಯಗಳು ಉಂಟಾಗಿರುವುದು. ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಯೇಸುವು ಶಿಶುಗಳನ್ನು ಉಲ್ಲೇಖಿಸಿರುವುದಿಲ್ಲವೆಂಬುದು ಈ ಮಾತಿನಲ್ಲಿ ತೋರ್ಪಡಿಸಲಾಗಿರುವುದು. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ತನ್ನವರಾದ ಚಿಕ್ಕವರುಗಳನ್ನು, ಅಂದರೆ ತನ್ನ ಹಿಂಬಾಲಕರನ್ನು ಯಾರಾದರೂ ತಿಳಿಯದೆ ಅಥವಾ ಉದ್ದೇಶವಿಲ್ಲದೆಯೇ ಅಡ್ಡಿಪಡಿಸುವಂಥವರಿಗೆ ಯೇಸುವು ಅನ್ಯಾಯವಾಗಿ ಖಂಡಿಸುವುದಾಗಲಿ ಅಥವಾ ಶಿಕ್ಷಿಸುವುದಾಗಲಿ ಮಾಡುವನೆಂದು ನಾವು ಕಲ್ಪಿಸಿಕೊಳ್ಳಬೇಕಾಗಿಲ್ಲ. ಹಿಂಬಾಲಕರಾದ ತನ್ನ ಚಿಕ್ಕವರುಗಳನ್ನು ಉದ್ದೇಶಪೂರ್ವಕವಾಗಿ ಮೋಸಗೊಳಿಸಲು, ಆಶಾಪಾಶಕ್ಕೆ ಸಿಕ್ಕಿಸಲು, ದಾರಿ ತಪ್ಪಿಸಲು, ಅಧೈರ್ಯಪಡಿಸಲು ಪ್ರಯತ್ನಿಸುವವರನ್ನು ಎಂಬುದು ಆತನ ಮಾತಿನ ಅರ್ಥವಾಗಿತ್ತೆಂದು ನಾವು ಕಲ್ಪಿಸಿಕೊಳ್ಳಬೇಕು. ಕರ್ತನ ಹಿಂಬಾಲಕರನ್ನು ಉದ್ದೇಶಪೂರ್ವಕವಾಗಿ ಬುದ್ಧಿವಂತಿಕೆಯಿಂದ ಸಂಚಿನಲ್ಲಿ ಸಿಕ್ಕಿಸಿರುವ ನಿದರ್ಶನಗಳು ನಮ್ಮಲ್ಲಿರುವುದು. ಇದು ಎಷ್ಟರ ಮಟ್ಟಿಗೆ ಜಯ ಸಾಧಿಸಿದ್ದರೂ ಇವು ಸೈತಾನನ ಮನೋಭಾವವನ್ನು ಸೂಚಿಸುತ್ತವೆ. ಕೆಲವು ಸಮಯಗಳಲ್ಲಿ ದೇವರ ನಿಜವಾದ ಜನರು ಹೀಗೆ ಸೈತಾನನನ್ನು ಸೇವಿಸುವ ಪಾಶಕ್ಕೆ ಸಿಕ್ಕಿಬಿದ್ದಿರುವರು. ಇದನ್ನು ದೇವರ ವಾಕ್ಯದಲ್ಲಿ ಹೀಗೆ ತಿಳಿಸಿರುವುದು: ನೀವು ಯಾವನಿಗೆ ದಾಸರಾದಂತೆ ವಿಧೇಯರಾಗಿರುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುವರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವರೆಂಬುದು ನಿಮಗೆ ಗೊತ್ತಿಲ್ಲವೋ? ತಾರ್ಸಾದ ಸೌಲನು ಸಹ ಒಂದು ಕಾಲಕ್ಕೆ ವಿರೋಧಿಯಾದ ಸೈತಾನನ ಪಾಶಕ್ಕೆ ಸಿಲುಕಿ ಆತನಿಂದ ಬಳಸಿಕೊಳ್ಳಲ್ಪಟ್ಟಿದ್ದನು. ಆತನು ವಿವರಿಸಿ ಹೇಳುವುದೇನೆಂದರೆ, ತಾನು ಇದನ್ನು ತಿಳಿಯದೆ ಮಾಡಿದ್ದರಿಂದ ದೇವರು ಆತನನ್ನು ಕರುಣಿಸಿದ್ದನೆಂಬುದು.
ಆತನು ಇನ್ನೂ ಮನಃಪೂರ್ವಕವಾಗಿ ಬುದ್ಧಿವಂತಿಕೆಯಿಂದ ಮಾಡಿದ್ದಲ್ಲಿ ದೇವರು ಅವನನ್ನು ಅದ್ಭುತವಾಗಿ ರಕ್ಷಿಸುವಷ್ಟು ಕರುಣೆಯನ್ನು ತೋರಿಸುತ್ತಿರಲಿಲ್ಲ. ಆದರೆ ಆತನು ಬುದ್ಧಿಪೂರ್ವಕವಾಗಿ ತನ್ನ ದುಷ್ಟ ಮಾರ್ಗದಲ್ಲಿ ಮುಂದುವರಿಯುವಂತಾಗಿ ಬೀಸುವ ಕಲ್ಲನ್ನು ತನ್ನ ಕೊರಳಿಗೆ ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದು ಅವನಿಗೆ ಉತ್ತಮವಾಗಿರುತ್ತಿತ್ತು. ಇದು ಹೀಗಾಗುವುದಕ್ಕೆ ಕಾರಣವೇನೆಂದರೆ, ಸಮುದ್ರದಲ್ಲಿ ಹೀಗೆ ಮುಳುಗಿಸಿಕೊಳ್ಳುವ ವ್ಯಕ್ತಿಯು ಕೇವಲ ಈಗಿನ ಜೀವಿತವನ್ನು ಕಳೆದುಕೊಳ್ಳುವನು. ಮರಣವೆಂಬ ನಿದ್ರೆಯಿಂದ ಎಬ್ಬಿಸಲ್ಪಟ್ಟವನಾಗಿ ಮುಂದೆ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ದೊರೆಯುವ ಜೀವಿತವನ್ನಲ್ಲ. ಆಗ ಅವನು ಜ್ಞಾನ ಪ್ರಕಾಶವನ್ನು ಪಡೆದು ವಿಧೇಯನಾಗುವುದರ ಮೂಲಕ ಪಾಪ ಮತ್ತು ಮರಣಗಳಿಂದ ಬಿಡುಗಡೆಯಾಗಿ ಪುನರುದ್ಧಾರವಾಗುವ ಪೂರ್ಣವಾದ ಸದಾವಕಾಶವನ್ನು ಪಡೆಯುವನು. ಆದರೆ ಯಾರು ಬುದ್ಧಿಪೂರ್ವಕವಾಗಿ ಯೇಸುವಿನ ಹಿಂಬಾಲಕರನ್ನು ಹಿಂಸೆಪಡಿಸಿ ನೀತಿ ಮಾರ್ಗದಿಂದ ಅವರನ್ನು ತಿರುಗಿಕೊಳ್ಳಲು ಪ್ರಯತ್ನಿಸುವರೋ ಅವರು ತಮ್ಮ ಮನಸ್ಸಾಕ್ಷಿಯನ್ನು ತಪ್ಪಾದ ಮಾರ್ಗಕ್ಕೆ ಎಳೆದುಕೊಂಡು ಹೋಗುವವರಾಗಿ ತಮ್ಮನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವರು. ಹೀಗಾಗಿ ಅವರಿಗೆ ಸಮಾಧಿಯ ಆಚೆಯಲ್ಲಿ ಏರ್ಪಡುವ ನೂತನ ದೈವಿಕ ವ್ಯವಸ್ಥೆಯ ಸನ್ನಿವೇಶಗಳಿಗೆ ತಮ್ಮನ್ನು ಹೊಂದಿಸಿಕೊಳ್ಳಲು ಕಷ್ಟವಾಗುವುದು. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಯಾರು ಆ ಕಾಲದಲ್ಲಿ ಲಭ್ಯವಾಗುವ ಬೆಳಕು ಹಾಗೂ ಜ್ಞಾನಗಳಿಗೆ ವಿರುದ್ಧವಾಗಿ ಪಾಪವನ್ನು ಮಾಡುವರೋ ಅಂಥವರು ನಿತ್ಯ ಜೀವವನ್ನು ಪಡೆಯುವ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯಕ್ಕೆ ಗುರಿಯಾಗುವರು.